ನಾವಿವತ್ತು ಭಾರತದ ಅತ್ಯಂತ ಪುರಾತನವಾದಂತಹ ನಗರದಲ್ಲಿದ್ದೀವಿ. ಎಸ್, ನಾವಿವತ್ತು ಕಾಶಿಲಿದ್ದೀವಿ. ಕಾಶಿನ ವಾರಣಾಸಿ ಅಂತಲೂ ಕರೀತಾರೆ ಆ್ಯಂಡ್ ಬನಾರಸ್ ಅಂತಲೂ ಕರೀತಾರೆ. ಕಾಶಿ ಅಂದ ತಕ್ಷಣ ನಮಗೆ ನೆನಪಾಗೋದು ಕಾಶಿ ವಿಶ್ವನಾಥನ ದೇವಸ್ಥಾನ, ಜೊತೆಗೆ ಗಂಗಾ ತಟದಲ್ಲಿ ನಡೆಯುವಂತಹ ಗಂಗಾ ಆರತಿ. ಆದರೆ ಇವೆರಡರ ಜೊತೆಗೆ ನೋಡುವಂತಹ ಜಾಗಗಳು ಸಾಕಷ್ಟಿವೆ. ಬನ್ನಿ ಕಾಶಿನ ಎಕ್ಸ್ಪ್ಲೋರ್ ಮಾಡೋಣ. ಟೈಮ್ ಬಂದು ಇವಾಗ 4:25 ಆಗ್ತಾ ಬಂತು. ನಾವೀಗ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಬ್ಯಾಂಗ್ಳೂರಿಂದ ವಾರಣಾಸಿಗೆ ಹೋಗಬೇಕು ಅಂದರೆ ಬೈ ರೋಡ್ ಆದರೂ ಹೋಗ್ಬೋದು, ಬೈ ಟ್ರೈನ್ ಆದರೂ ಹೋಗ್ಬೋದು ಆ್ಯಂಡ್ ಬೈ ಫ್ಲೈಟ್ ಆದರೂ ಹೋಗ್ಬೋದು. ನಾವು ಈ ಬಾರಿ ವಿಮಾನ ಪ್ರಯಾಣನ ಚೂಸ್ ಮಾಡ್ಕೊಂಡಿರೋದು. ಇದು ನನ್ನ ಹಸ್ಬೆಂಡ್ನ ಬಿಟ್ಟು ಮಿಕ್ಕಿದವರೆಲ್ಲರಿಗೂ ಫಸ್ಟ್ ಟೈಮ್. ಅಂದರೆ ನಮ್ಮಮ್ಮ, ನಮ್ಮ ಅಜ್ಜಿ, ನನ್ನ ಮಗಳು, ಹಾಗೆ ನಮ್ಮತ್ತೆ, ನಾದಿನಿ ಮತ್ತು ಅವ್ರ ಮಗಳು, ಇಷ್ಟು ಜನ ನಾವು ವಾರಣಾಸಿಗೆ ಹೋಗ್ತಾ ಇರೋದು. ಸೊ ಇವರೆಲ್ಲರಿಗೂ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ನಾವೆಲ್ಲರೂ ಸಖತ್ ಎಕ್ಸೈಟ್ ಆಗಿದ್ದೀವಿ. 5:30ಗೆ ಫ್ಲೈಟ್ ಡಿಪಾರ್ಟ್ ಆಗುತ್ತೆ. ಹಾಯ್ ಮಾಡಿ. ಸಿ ಯು ಅಟ್ ವಾರಣಾಸಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ತಗೊಂಡ್ರೆ ಇದೇ ಅಡ್ವಾಂಟೇಜ್, ಬ್ಯೂಟಿಫುಲ್ ಸನ್ರೈಸ್ ನೋಡೋಕೆ ಸಿಗುತ್ತೆ. ಅಂತೂ ವಾರಣಾಸಿಗೆ ಬಂದು ತಲುಪಿದ್ವಿ. ವಾರಣಾಸಿನ ಲ್ಯಾಂಡ್ ಆಗಿದ್ದು ಬೆಳಿಗ್ಗೆ 8 ಗಂಟೆಗೆ. ವಾರಣಾಸಿ ಏರ್ಪೋರ್ಟ್ ಚಿಕ್ಕ ಏರ್ಪೋರ್ಟ್ ಆಗಿರೋದ್ರಿಂದ ಹೊರಗಡೆ ಬರೋದಕ್ಕೆ ಜಾಸ್ತಿ ಸಮಯ ಏನು ತಗೊಳ್ಳಿಲ್ಲ. ವಿತಿನ್ ಮಿನಿಟ್ಸ್ ನಾವು ಹೊರಗಡೆ ಬಂದ್ವಿ ಆ್ಯಂಡ್ ಸೀದಾ ವಾರಣಾಸಿ ಏರ್ಪೋರ್ಟಿಂದ ನಾವು ಬಂದಿದ್ದು ಅಸ್ಸಿ ಘಾಟ್ಗೆ. ಇಲ್ಲೇ ನಾವು ರೂಮ್ನ ಬುಕ್ ಮಾಡಿದ್ವಿ ಮುಂಚೆನೆ. ಸೊ ಅಲ್ಲಿಂದ ಇಲ್ಲಿಗೆ 17ರಿಂದ 18 ಕಿಲೋಮೀಟರ್ ಅಂತ ಹೇಳ್ತಾರೆ. ಬಟ್ ನಾವು ತಗೊಂಡಿದ್ದಂತಹ ಸಮಯ 1 ಅವರ್ ಆಯ್ತು ನಮ್ಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಬಂದು ಚೆಕ್ ಇನ್ ಪ್ರೊಸೀಜರ್ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ. ಸೊ ಇವತ್ತಿನ ಪ್ಲಾನ್ ಏನಪ್ಪಾ ಅಂದ್ರೆ ಸಾರನಾಥ್ನ ವಿಸಿಟ್ ಮಾಡೋದು, ಅದ್ರ ಜೊತೆಗೆ ಒಂದ್ 4 ಪ್ಲೇಸನ್ನ ಕವರ್ ಮಾಡೋಣ ಅನ್ಕೊಂಡಿದೀವಿ. ಅಂದ್ರೆ BHU ಟೆಂಪಲ್ ಇದೆ, ಸ್ವರ್ವೇದ್ ಮಂದಿರ್ ಇದೆ. ಆದ್ರೆ ಹೊರಗಡೆ ಮಾತ್ರ ಬಿಸಿಲು ಸಿಕ್ಕಾಪಟ್ಟೆ ಇದೆ, 42 ಡಿಗ್ರಿ ಸೆಲ್ಸಿಯಸ್ ಇದೆ. ಅದ್ ಹೇಗ್ ಮ್ಯಾನೇಜ್ ಮಾಡ್ತೀವೋ ಗೊತ್ತಿಲ್ಲ, ಬಟ್ ಹೊರಗಡೆ ಸುತ್ತಾಡೋದಕ್ಕೆ ಮಾತ್ರ ಸ್ಪಿರಿಟ್ ಹೈ ಇದೆ. ಸೊ ಲೆಟ್ಸ್ ಗೆಟ್ ರೆಡಿ. ನಾವಿವಾಗ ಸಾರನಾಥ್ ಅಲ್ಲಿ ಇದೀವಿ. ನೀವು ನನ್ನ ಹಿಂದೆ ಬುದ್ಧನ್ ಸ್ಟ್ಯಾಚು ನೋಡ್ತಿರ್ಬೋದು. ಮೆಡಿಟೇಷನ್ ಕರ್ ರಹೆ ಥೆ, ಉನ್ಕೆ ಪಾಸ್ 5 ಸಾಥಿ ಥೆ. ಇಲ್ಲಿ ಗೈಡ್ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಇದ್ರ ಹಿಸ್ಟ್ರಿ. ನೀವು ಇಲ್ಲಿ ಬಂದ್ರೆ ನಿಜವಾಗ್ಲೂ ಈ ಹಿಸ್ಟ್ರಿನ ಕೇಳಲೇಬೇಕು. ಆ್ಯಂಡ್ ಇದಕ್ಕೆ ಸಾರನಾಥ್ ಅಂತ ಯಾಕೆ ಹೆಸರು ಬಂತು ಅಂದರೆ ಭಗವಾನ್ ಬುದ್ಧರಿಗೆ ಎನ್ಲೈಟ್ಮೆಂಟ್ ಸಿಕ್ಕ ಮೇಲೆ ಅವರು ಈ ಪ್ರದೇಶದಲ್ಲೇ ಬಂದು ಫಸ್ಟ್ ತಮ್ಮ ಉಪದೇಶವನ್ನು ಕೊಟ್ಟಿದ್ದು, ಆಯಿತಾ. ಆ್ಯಂಡ್ ಆ ಟೈಮಲ್ಲಿ ಈ ಪ್ರದೇಶ ಜಿಂಕೆಗಳ ವನ ಆಗಿತ್ತು ಅಂತ ಹೇಳ್ತಾರೆ. ಜಿಂಕೆಗೆ ಸಾರಂಗ್ ಅಂತ ಹೇಳ್ತಾರೆ. ಸೊ ಸಾರಂಗನಾಥ್ ಅಂತ ಹೇಳ್ತಾ ಇದ್ರು ಆ ಟೈಮಲ್ಲಿ. ಕಾಲಾಂತರದಲ್ಲಿ ಬರ್ತಾ ಬರ್ತಾ ಸಾರಂಗನಾಥ್ ಹೋಗಿ ಸಾರನಾಥ್ ಆಯಿತು. ಸೊ ನೀವೇನಾದರೂ ಸಾರನಾಥಿಗೆ ಬಂದರೆ ಇಲ್ಲಿ ಗೈಡ್ ಹೆಲ್ಪ್ ತಗೊಂಡು ಪ್ರತಿಯೊಂದು ಸ್ಟ್ಯಾಚು ಬಗ್ಗೆನೂ ಬೌದ್ಧ ಧರ್ಮದ ಬಗ್ಗೆನೂ ತಿಳ್ಕೊಳ್ಬೇಕು. ವರ್ತ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಸ್ವರ್ವೇದ್ ಮಂದಿರ್. ಇದು ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೆಡಿಟೇಷನ್ ಸೆಂಟರ್ಗಳಲ್ಲಿ ಒಂದು. ಅದ್ಭುತವಾದಂತಹ ಆರ್ಕಿಟೆಕ್ಚರ್ ಇದು. ನೋಡೋಕೆ 2 ಕಣ್ಣು ಸಾಲಲ್ಲ. ರೀಸೆಂಟ್ಲಿ ಅಂದರೆ 2023ರಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ಇನಾಗ್ರೇಟ್ ಮಾಡಿದ್ದಾರೆ. ಇಲ್ಲಿ ಒಂದೇ ಬಾರಿಗೆ 20,000 ಜನ ಮೆಡಿಟೇಟ್ ಮಾಡಬಹುದು. ಇದು BHU ವಿಶ್ವನಾಥ್ ಟೆಂಪಲ್. ಇದನ್ನ ಬಿರ್ಲಾ ಮಂದಿರ್ ಅಂತಾನೂ ಕರೀತಾರೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಈ ದೇವಸ್ಥಾನ ಇರೋದು. ಒರಿಜಿನಲ್ ಕಾಶಿ ವಿಶ್ವನಾಥ ದೇವಸ್ಥಾನ ಇನ್ಸ್ಪಿರೇಷನ್ ತಗೊಂಡು ಈ ದೇವಾಲಯನ ನಿರ್ಮಾಣ ಮಾಡಿದ್ದಾರೆ. ಇದರ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಬ್ಯೂಟಿಫುಲ್ ವೈಟ್ ಮಾರ್ಬಲ್ ಆರ್ಕಿಟೆಕ್ಚರ್ ಮತ್ತು ಟಾಲ್ ಟೆಂಪಲ್ ಟವರ್. ಸುಮಾರು 250 ಅಡಿ ಉದ್ದ ಈ ಟವರ್ ಇದೆ. ಇದು ವಾರಣಾಸಿಯ ಪ್ರಸಿದ್ಧ ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್. ಈ ದೇವಸ್ಥಾನದ ಒಳಗೆ ಕ್ಯಾಮೆರಾ, ಮೊಬೈಲ್ ಫೋನ್ ಏನನ್ನೂ ಅಲೋ ಮಾಡಲ್ಲ. ಎಲ್ಲವನ್ನೂ ಹೊರಗಡೆನೆ ಲಾಕರಲ್ಲೇ ಇಟ್ಟು ಹೋಗ್ಬೇಕು. ಈ ದೇವಸ್ಥಾನನ ಸಂತ ತುಳಸಿದಾಸ್ ಸ್ಥಾಪನೆ ಮಾಡಿದ್ದಾರಂತೆ. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಫೇಮಸ್ ದುರ್ಗಾ ಕುಂಡ್ ಟೆಂಪಲ್. ಈ ದೇವಸ್ಥಾನ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ವಿಜೃಂಭಿಸುತ್ತೆ. ಇಲ್ಲಿರೋ ದುರ್ಗಾದೇವಿ ಸ್ಟ್ಯಾಚ್ಯೂ ಸ್ವತಃ ಪ್ರತ್ಯಕ್ಷವಾಗಿದೆ ಅಂತ ಹೇಳ್ತಾರೆ. ನವರಾತ್ರಿ ಹಬ್ಬನ ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 4:45 ಇವಾಗ.
ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ಸುಗಮ ಟಿಕೆಟ್ಸ್ ತಗೊಂಡಿದೀವಿ. ಒಬ್ಬರಿಗೆ 300 ರೂಪಾಯಿ. ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬೇರೆ ಎಲ್ಲ ದೇವರ ದರ್ಶನನೂ ಕೂಡ ಇವತ್ತೇ ಪಡ್ಕೊಳ್ಬೇಕು ಅನ್ನೋ ಪ್ಲಾನ್ ಇದೆ. ಇದು ಕಾಶಿ ವಿಶ್ವನಾಥಕ್ಕೆ ಹೋಗೋ ದಾರಿ. ಹಿರಿಯರಿಗೆ ವೀಲ್ ಚೇರ್ ಸುಲಭವಾಗಿ ಸಿಗುತ್ತೆ. ಸೊ ಸುಗಮ ದರ್ಶನದಿಂದ ಎಂಟ್ರಿ ಆಗಿದೀವಿ. ಇಲ್ಲಿ ಹೊರಗಡೆನೆ ಲಾಕರ್ಸ್ ತುಂಬಾ ಇದೆ, ಬೇಕಂದ್ರೆ ಅಲ್ಲೂ ಇಡ್ಬೋದು. ಫ್ರೀ ಅಂತ ಹೇಳ್ತಾರೆ, ಬಟ್ ನಾವ್ ಅಲ್ಲಿಂದಾನೆ ಪ್ರಸಾದ ಅದು ತಗೊಂಡು ಹೋಗ್ಬೇಕು. ಅಂಡ್ ಟೆಂಪಲ್ ಒಳಗಡೆನೂ ಸಿಗುತ್ತೆ. ರೀಸೆಂಟ್ಲಿ ಇಲ್ಲಿ ಕಾರಿಡಾರ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಈ ಕಾರಿಡಾರ್ ಡೈರೆಕ್ಟ್ ದಶಶ್ವಮೇಧ ಘಾಟ್ಗೆ ಕನೆಕ್ಟ್ ಆಗುತ್ತೆ. ಕಾಶಿಗೆ ಬಂದು ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ. ನಾವು ಹೋಗಿದ್ದು ಆಫ್ ಸೀಸನ್ ಆಗಿದ್ರಿಂದ ಜಾಸ್ತಿ ಕ್ರೌಡ್ ಇರಲಿಲ್ಲ. ದರ್ಶನನೂ ಆರಾಮಾಗಿ ಆಯ್ತು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಈ ಕಾಶಿ ವಿಶ್ವನಾಥನ ದೇವಸ್ಥಾನ. ಇನ್ನು ಈ ಕಾಶಿಗೆ ಬಂದವರೆಲ್ಲ ಏನನ್ನಾದ್ರೂ ಬಿಡ್ಬೇಕು ಅನ್ನೋ ಪ್ರತೀತಿ ಇದೆ. ಏನನ್ನಾದ್ರೂ ಬಿಡ್ಬೇಕು ಅಂದ್ರೆ ಭಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಜಲಸಿ ಆಗಿರ್ಬೋದು, ಈ ರೀತಿ ಏನನ್ನಾದ್ರೂ ಬಿಡ್ಬೇಕು ಅನ್ನೋ ಪ್ರತೀತಿ ಇದೆ. ಅದನ್ನೆಲ್ಲ ಬಿಡಕ್ಕಾಗ್ಲಾರ್ದೆ ಜನ ಏನ್ ಮಾಡ್ಬಿಟ್ರು ಅಂದ್ರೆ ತಮ್ಗೆ ಇಷ್ಟವಾದಂತಹ ವಸ್ತುನ ಬಿಡ್ತೀನಿ, ತಮ್ಗೆ ಇಷ್ಟವಾದಂತಹ ತಿನಿಸನ್ನ ಬಿಡ್ತೀನಿ ಅನ್ನೋ ತರ ಆಗೋಯ್ತು. ಬಟ್ ಇನ್ ರಿಯಲ್ ನಿಮ್ಗೆ ಇರುವಂತಹ ಎಮೋಷನ್ಸ್, ನಿಮ್ಗೆ ಯಾವ ಎಮೋಷನ್ಸ್ ಇಂದ ಕೆಟ್ಟದಾಗ್ತಾ ಇದೆ, ಯಾವ್ದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ಆ ಎಮೋಷನ್ ನ ಇಲ್ಲಿ ಬಿಟ್ಟು ಹೋಗಬಹುದು. ಸೊ ನೀವೆಲ್ಲರೂ ನೆಕ್ಸ್ಟ್ ಟೈಮ್ ಕಾಶಿಗೆ ಏನಾದ್ರು ಪ್ಲಾನ್ ಮಾಡಿದ್ರೆ ಏನನ್ನ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಇದು ಕಾಶಿಯ ಕಾಲಭೈರವ. ಕಾಶಿಯ ಕೋತ್ವಾಲ್ ಅಂತಾನೂ ಕರೀತಾರೆ, ಅಂದ್ರೆ ಪ್ರೊಟೆಕ್ಟರ್ ಅಂತ. ಕಾಶಿಗೆ ಬಂದಾಗ ಅಥವಾ ಕಾಶಿನ ಬಿಡುವಾಗ ಕಾಲಭೈರವನ ಪರ್ಮಿಷನ್ ತಗೊಳ್ಬೇಕು ಅನ್ನೋದು ಇಲ್ಲಿ ಜನರ ನಂಬಿಕೆ. ಕಾಲಭೈರವನ ದರ್ಶನ ಪಡಿಬೇಕು ಅಂದ್ರೆ ಕಾಶಿಯ ಗಲ್ಲಿಗಳ ಎಕ್ಸ್ಪೀರಿಯನ್ಸ್ನ ಮಾಡಲೇಬೇಕು. ವಾರಣಾಸಿಗೆ ಬಂದು ಗಂಗಾ ಘಾಟ್ಗಳನ್ನ ನೋಡ್ಲಿಲ್ಲ ಅಂದ್ರೆ ಕಾಶಿ ಟ್ರಿಪ್ಪೇ ಇನ್ಕಂಪ್ಲೀಟ್. ಗಂಗಾ ನದಿಗೆ ಅಂಟಿಕೊಂಡೇ ಸುಮಾರು 84 ಘಾಟ್ಗಳಿವೆ. ಪ್ರತಿಯೊಂದು ಘಾಟ್ಗೂ ತನ್ನದೇ ಆದಂತಹ ಇತಿಹಾಸ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ದಶಶ್ವಮೇಧ ಘಾಟ್. ಪುರಾಣಗಳ ಪ್ರಕಾರ ಬ್ರಹ್ಮದೇವ ಶಿವನ ಬರಮಾಡ್ಕೊಳ್ಳೋದಕ್ಕೆ 10 ಅಶ್ವಮೇಧ ಯಜ್ಞಗಳನ್ನ ನೆರವೇರಿಸುತ್ತಾನಂತೆ. ಹೀಗಾಗಿ ದಶ ಅಶ್ವಮೇಧ ಅನ್ನೋ ಹೆಸರು ಬಂದಿತ್ತು. ಇದು ಮಣಿಕರ್ಣಿಕಾ ಘಾಟ್. ಇಲ್ಲಿ ಯಾವಾಗ್ಲೂ ಬೆಂಕಿ ಉರಿತಾನೆ ಇರುತ್ತೆ. ಅಂಡ್ ಇಲ್ಲಿ ದಹನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ನಂಬಿಕೆ. ಇದು ಬುಂಡಿ ಪರ್ಕೋಟ ಘಾಟ್. ಇಲ್ಲಿ ಗೋಡೆಗಳ ಮೇಲೆ ಬ್ಯೂಟಿಫುಲ್ ಪೇಂಟಿಂಗ್ಸ್ ಅನ್ನ ನೋಡಬಹುದು. ಇದೊಂಥರ ಅಸ್ಥೆಟಿಕ್ ವೈಬ್ ಕೊಡುತ್ತೆ. ಇದು ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ನಮೋ ಘಾಟ್. ಈ ಎಲ್ಲಾ ಘಾಟ್ಗಳನ್ನ ನಾವು ಬೋಟ್ ರೈಡ್ ಮುಖಾಂತರನೇ ನೋಡಿದ್ದು. ಇನ್ನು ಈ ಬೋಟ್ ರೈಡ್ ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಮಾಡಿಸ್ತಾರೆ. ಕೊನೆಯದಾಗಿ ಗಂಗಾ ಆರತಿ. ಇದು ವಾರಣಾಸಿಯ ಮೋಸ್ಟ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ಗಳಲ್ಲಿ ಒಂದು. ಬೆಳಗಿನ ಜಾವ ಮತ್ತೆ ಸಾಯಂಕಾಲದ ಹೊತ್ತು ಗಂಗಾ ಆರತಿ ನೋಡೋಕ್ ಸಿಗುತ್ತೆ. ಆ ಗಂಟೆ ಶಬ್ದ, ಮಂತ್ರ ಪಠನೆ, ನದಿ ಮೇಲೆ ರಿಫ್ಲೆಕ್ಟ್ ಆಗೋ ಆ ಬೆಳಕು, ಇದೆಲ್ಲ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಕಾಶಿನ ಕೇವಲ ಪದಗಳಲ್ಲಿ ವರ್ಣಿಸಕ್ಕೆ ಆಗಲ್ಲ, ಅದನ್ನ ಇಲ್ಲಿ ಬಂದೇ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಇಲ್ಲಿ ಬಂದೇ ಅದನ್ನ ಫೀಲ್ ಮಾಡಬೇಕು. ನಾನಂತೂ ಕಾಶಿನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, ನಾವಿಲ್ಲಿ ಪ್ಲಾನ್ ಮಾಡಿ ಬರೋದಕ್ಕಾಗಲ್ಲ, ದೇವ್ರೇ ನಮ್ಮನ್ನ ಕಾಶಿಗೆ ಕರೆಸ್ಕೋತಾನೆ ಅಂತ. ಹಾಗೆ ನೋಡಿದ್ರೆ ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್. ಸೊ ಇಲ್ಲಿಗೆ ನಮ್ಮ ಕಾಶಿ ಯಾತ್ರೆನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಜಾಗನ ನಿಮಗೆ ತೋರಿಸ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.